ಹೆಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲರಿಗೂ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಕ್ವಿಕ್ ಆಗಿ ಆಗೋ ಟೊಮೆಟೊ ಬಾತ್ ರೆಸಿಪಿ ತೋರಿಸ್ತಿದ್ದೀವಿ. ಮೊದಲನೇದಾಗಿ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. 1-2 ಹೆಚ್ಚಿರೋ ಈರುಳ್ಳಿ, ಮಸಾಲೆ ಪದಾರ್ಥಗಳು, ಬಟಾಣಿ, ಗರಂ ಮಸಾಲ, ಉಪ್ಪು, ಹಾಗೆ 4-5 ಹೆಚ್ಚಿರೋ ಟೊಮೆಟೊ. ಮಸಾಲ ರುಬ್ಬೋದಕ್ಕೆ 7-8 ಮೆಣಸಿನಕಾಯಿ, ಸ್ವಲ್ಪ ಕಾಯಿ, 1 ಟೊಮೆಟೊ, ಅರ್ಧ ಈರುಳ್ಳಿ, 1 ಬಿಡಿಸಿರೋ ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಾಗೆ ಅರ್ಧ ಇಂಚು ಶುಂಠಿ, 2 ಲೋಟ ಜೀರಾ ರೈಸ್. ನಾವಿಲ್ಲಿ 2 ಥರ ಮೆಣಸಿನ್ಕಾಯಿ ತಗೊಂಡಿದ್ದೀವಿ. ಒಂದು ಬ್ಯಾಡ್ಗೆ, ಇನ್ನೊಂದು ಕೆಂಪು ಮೆಣಸಿನ್ಕಾಯಿ. ನೀವು ಬೇಕಿದ್ರೆ ಒಂದೇ ಥರ ಹಾಕೋಬಹುದು. ಬ್ಯಾಡ್ಗೆ ಹಾಕೋದ್ರಿಂದ ಖಾರ ಅಷ್ಟಿರಲ್ಲ, ಬಟ್ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ಮಸಾಲೆ ರುಬ್ಕೊಂಡಿದ್ದಾಗಿದೆ. ಈಗ ಒಂದು ಪ್ಯಾನ್ ಇಟ್ಟು 3-4 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಎಲ್ಲ ರೀತಿಯ ಮಸಾಲ ಪದಾರ್ಥಗಳು ಹಾಗೂ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹೆಚ್ಚಿರೋ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಹಸಿ ಬಟಾಣಿ ಹಾಕೊಳ್ಳೋಣ. ಹಸಿ ಬಟಾಣಿ ಸಿಗಲಿಲ್ಲ ಅಂದರೆ ಒಣ ಬಟಾಣಿನೇ 8-9 ಅವರು ನೆನೆಸ್ಕೊಂಡು ಹಾಕೋಬೇಕಾಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ಮಸಾಲೆ ಹಾಗೆ ಚೆನ್ನಾಗಿ ಫ್ರೈ ಆಗ್ತಿರ್ಲಿ. ಈಗ ಒಂದು ತಟ್ಟೆ ಮುಚ್ಕೊಂಡು ಅಕ್ಕಿ ತೊಳ್ಕೊಳ್ಳೋಣ. ಮಸಾಲೆ ಎಣ್ಣೆಲಿ ಫ್ರೈ ಆಗಿದೆ. ಈಗ ಇದಕ್ಕೆ ತೊಳೆದಿರೋ ಅಕ್ಕಿನ ಹಾಕೊಳ್ಳೋಣ. ಮಸಾಲೆ ಜೊತೆ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 2 ಲೋಟ ಅಕ್ಕಿಗೆ 3.5 ಲೋಟ ನೀರು ಹಾಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನ್ ಗರಂ ಮಸಾಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಕುಕ್ಕರ್ ಪಾನ್ ಆಗಿರೋದ್ರಿಂದ ಮುಚ್ಚಳದಲ್ಲಿರೋ ಕ್ಯಾಸ್ಕೆಟ್ನ ತೆಗೆದು ಹಾಗೆ ಮುಚ್ಚಿದ್ದೀವಿ. ಇದು 80% ಕುಕ್ ಆಗಿದೆ. ಹಾಗೆ ಒಂದ್ಸಲ ಮಿಕ್ಸ್ ಮಾಡಿ ಇನ್ನೊಂದ್ಸಲ ಮುಚ್ಚಳ ಮುಚ್ಚಿ 5-6 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಉರಿನ ಕಡಿಮೆ ಮಾಡ್ಕೋಬೇಕು. ಟೊಮೆಟೊ ಬಾತ್ ಬಿಸಿ ಬಿಸಿಯಾಗಿ ರೆಡಿ ಆಗಿದೆ. ಇದಕ್ಕೆ ಸೈಡ್ ಡಿಶ್ ಆಗಿ ರಾಯ್ತ ಮಾಡ್ಕೊಳ್ಳೋಣ. 1 ಕಪ್ ಮೊಸರು, ಸ್ವಲ್ಪ ಹೆಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಕ್ವಿಕ್ ಆಗಿ ಟೊಮೆಟೊ ಬಾತ್ ಹಾಗೆ ರಾಯ್ತ ರೆಡಿ ಆಯಿತು. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.